ಸೂರ್ಯ ಸಂಚರಿಸುವಂತಹ ವೃತ್ತವನ್ನು ಕ್ರಾಂತಿ ವೃತ್ತ ಎಂಬುದಾಗಿ, ಚಂದ್ರ ಸಂಚರಿಸುವಂತಹ ವೃತ್ತವನ್ನು ಚಂದ್ರ ವಿಮಂಡಲ ವೃತ್ತ ಎಂಬುದಾಗಿ ಪ್ರಾಚೀನರು ಉಲ್ಲೇಖಿಸುತ್ತಾರೆ. ಇವುಗಳೆರಡು ವೃತ್ತಗಳ ಸಂಪಾತವೇ ರಾಹು ಮತ್ತು ಕೇತುಗಳು. ಅವುಗಳನ್ನು ಸಿದ್ಧಾಂತ ವಿಭಾಗದಲ್ಲಿ ಚಂದ್ರಪಾತಗಳು ಎಂಬುದಾಗಿ ತಿಳಿಸುತ್ತಾರೆ. ಇವುಗಳು ಸಂಚರಿಸುವಂತಹ ಶೈಲಿಯನ್ನು ಗಮನಿಸುವುದಾದರೆ ಗ್ರಹರಿಗಿಂತ ವಿಪರೀತವಾಗಿರುವಂತಹ ಗತಿಯನ್ನು ಹೊಂದಿದವುಗಳು. ರಾಹುಕೇತುಗಳು ಮೀನ, ಕುಂಭ, ಮಕರ ಈ ರೀತಿಯಾಗಿ ಹಿಂದಿನ ರಾಶಿಗೆ ಸಂಚಾರ ಮಾಡುತ್ತಾ 12 ರಾಶಿಗಳನ್ನು ದಾಟುತ್ತವೆ. ಇನ್ನೂ ವಿಶೇಷ ವಿಚಾರ ಏನು ಕೇಳಿದ್ರೆ, ರಾಹುಕೇತುಗಳು ಕಣ್ಣಿಗೆ ಕಾಣದೇ ಇರುವಂತಹ ಗ್ರಹರು. ಗಣಿತದ ಮೂಲಕ ಸಾಧಿಸಿ ಅವುಗಳ ನಿಖರ ಸ್ಥಾನವನ್ನ ನಿರ್ಣಯ ಮಾಡ್ತಾ ಇದ್ರು. ಇಂದಿಗೂ ಕೂಡ ಗ್ರಹಣ ವಿಚಾರದಲ್ಲಿ ಚಂದ್ರಗ್ರಹಣ ಕಾಲದಲ್ಲಿ ಭೂಮಿಯ ನೆರಳಿನಲ್ಲಿ ಇದ್ದುಕೊಂಡು, ಸೂರ್ಯಗ್ರಹಣ ಕಾಲದಲ್ಲಿ ಚಂದ್ರ ಬಿಂಬದ ಒಳಗೆ ಇದ್ದುಕೊಂಡು ಗ್ರಹಣವನ್ನು ಉಂಟು ಮಾಡುತ್ತಾರೆ ಎಂಬುದಾಗಿ ಪ್ರಾಚೀನರು ಸ್ಪಷ್ಟ ಉಲ್ಲೇಖ ಮಾಡ್ತಾರೆ. ರಾಹುವಿನಿಂದ ಯಾವತ್ತೂ 180 ಡಿಗ್ರಿ ಅಂತರದಲ್ಲಿ ಕೇತು ಗ್ರಹನು ಇರುತ್ತಾನೆ.